ಎಮ್ಮೆ ಚರ್ಮದವರು ಸರ್ ಈ ಪೊಲೀಸ್ ಕಮಿಷನರು ಸಹ ಎದುರ್ಕತ್ತದ ಡೆಪ್ಟಿ ಡೈರೆಕ್ಟರ್ಗೆ, ಆ ಡಿ ಸಿನೂ ಎದುರ್ಕತ್ತದೆ, ಆ ಮಿನಿಸ್ಟ್ರುಗಳೆಲ್ಲ ಎದುರ್ಕತ್ತಾರೆ. ಆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಬಂದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ತಿನ್ಕೊಂಡು ಹೋಯ್ತದೆ. ನಾನು ಏನು ಹೇಳಕ್ಕಾಯ್ತದೆ? ಪ್ಯಾಲೇಸ್ ಒಳಗಡೆ ಸಹಜವಾಗಿ ಆಂಬ್ಯುಲೆನ್ಸ್ಗಳು ಮತ್ತೆ ಇವೆಲ್ಲ ಇರುತ್ತಲ್ಲ, ಯಾಕೆ ಹೋಗ್ಲಿಲ್ಲ ಅಂತ ಸರ್ ಅವರು ರೋಲ್ ಕಾಲ್ ಮಾಡೋದ್ರ ಕಡೆ ಗಮನ ಕೊಡ್ತಾರೆ ಹೊರತು ಬೇಸಿಕ್ ನೆಸೆಸಿಟಿ ಕಡೆ ಗಮನ ಕೊಡಲ್ಲ ಸರ್. ಪ್ಯಾಲೇಸ್ ಬೋರ್ಡ್ ಅವರು ಮಾಡಕ್ ತಂತ್ರಿ ಕೆಲಸಗಳು, ಅಲ್ಲಿ ಏನು ಟಿಕೆಟ್ ಹಣ ಕಳ್ತನ ಮಾಡ್ತಾರೆ, ಮತ್ತೆ ಪ್ರವಾಸಿಗರ ಲೆಕ್ಕಾಚಾರನ ಉಲ್ಟಾ ಸೀದಾ ಮಾಡ್ತಾರೆ, ಮತ್ತೊಂದಷ್ಟು ಗೋಲ್ಮಾಲ್ ಮಾಡ್ತಾರಲ್ಲ, ಇದನ್ನ ತಪ್ಪಿಸೋ ಸಲುವಾಗಿ CC ಕ್ಯಾಮ್ರಾಗಳನ್ನ ಆಪರೇಟ್ ಮಾಡ್ತಾರೆ. ನೀವು ಯಾರ್ಗ ಹಂಚವ್ರೆ ಅಂತ ಹೇಳ್ತಿದ್ದೀರಾ, ಅದನ್ನ ಆಮೇಲೆ ವಿಚಾರ ಮಾಡ್ತೀನಿ, ನಿಮ್ಗೆ ಯಾರು ಕೊಡ್ರಿ ಹೇಳ್ರಿ ಅಂತ ಹೇಳ್ತಾರೆ. ಪೊಲೀಸ್ ಇಲಾಖೆ ಅವ್ರು ಏನು ಹೇಳ್ತಾರೆ, CCTV ಕಂಟ್ರೋಲ್ ರೂಮ್ ಪೊಲೀಸ್ ಬಂದೋಬಸ್ತಿನಲ್ಲಿರುವುದರಿಂದ ಯಾರಿಗೂ CCTV ಹಂಚಿಕೆ ಮಾಡಿರುವುದಿಲ್ಲ ಅಂತ ಎಂಡಾಸ್ಮೆಂಟ್ 2/5/2025 ಹಾಕ್ಬಿಟ್ಟು ಸೈನ್ ಮಾಡ್ತಾರೆ. ಅಲ್ಲಿ ಒಂದೇ ವ್ಯಕ್ತಿ ತಿಂದು ಉಂಡು 15 ವರ್ಷದಿಂದ ಲೂಟಿ ಮಾಡ್ತಿರೋಂಥದ್ದು. ಈ ಪ್ಯಾಲೇಸ್ ಈ ದುಸ್ಥಿತಿಗೆ ಬರೋಕ್ಕೆ ಅಲ್ಲಿ ಒಂದ್ ಕಡೆಯಿಂದ ಗೋಡೆಗಳು ಬೀಳ್ತವೆ, ಒಂದ್ ಕಡೆಯಿಂದ ತಾರಸಿಗಳು ಬೀಳ್ತೈತೆ. ಕೆಲಸದವ್ರು ಎಲ್ಲ ಸರಿ ಇಲ್ಲ, ಎಲ್ಲ ಕಳ್ಳರು ಕಾಕರುಗಳು ಎಲ್ಲ ಫೋರ್ಜರಿ ದಾಖಲೆಗಳ ಮೇಲೆ ಬಂದು ಕುತ್ಕೊಂಡವ್ರೆ. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ, ಈ ವ್ಯಕ್ತಿ ಎಷ್ಟು ದಿವಸದಿಂದ ಅರಮನೆ ಪ್ಯಾಲೇಸ್ ಮುಂದೆ ವ್ಯಾಪಾರ ಮಾಡ್ತಿದ್ದ, ಅವನು ಎಲ್ಲೆಲ್ಲೆಲ್ಲ ಓಡಾಡವನೆ, ಇವನ್ ಉದ್ದೇಶ ಏನಿತ್ತು, ಇವ್ನು ನಿಜವಾಗ್ಲೂ ಇನ್ನೋಸೆಂಟಾ ಅಥವಾ ಏನಾದ್ರು ಆಗಂತುಕನ, ಏನಂದ್ರೆ ಏನು ಗೊತ್ತಿಲ್ಲ ಸರ್. ಅಲ್ಲೇ ಒಳಗಡೆ MP ಇರ್ತಾರೆ, ಆ MPನೂ ವೇಸ್ಟ್. ಈ CM ಅವ್ರು ಇಲ್ಲಿಂದ ಆಯ್ಕೆ ಮಾಡಿದೀವಿ, CM ವೇಸ್ಟ್. ಅಲ್ಲಿ ನಡೀತಿರೋ ಭ್ರಷ್ಟಾಚಾರನ ತಡೆಯೋಕೆ ಇವ್ರ ಕೈಲಿ ಆಯ್ತಾನೆ ಇಲ್ಲ ಸರ್. ಆ MP ಯುವರಾಜ ಆಗ್ಬಿಟ್ಟು ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ ಸರ್? ನಮ್ಮ ಅರಮನೆ ಇದು, ನಮ್ಮ ಅರಮನೆ ಒಳಗಡೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಒಂದು ಸಣ್ಣ ಕನ್ಸರ್ನ್ ಇಲ್ಲ ಸರ್. ಇದು ದೊಡ್ಡ ದುರಂತ ಸರ್. ಮೈಸೂರಿನ ಅಂಬಾವಿಲಾಸ ಅರಮನೆ ಮುಂಭಾಗ ಏನು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿತ್ತು, ಅಂದ್ರೆ ಬಲೂನ್ ತುಂಬಿಸ್ಲಿಕ್ಕೆ ತಂದಂತಹ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಮೈಸೂರಲ್ಲಿ ಆತಂಕ ಮನೆ ಮಾಡಿತ್ತು. ಜೊತೆಗೆ ಗ್ಯಾಸ್ ಸಿಲಿಂಡರ್ ಬಸ್ಟ್ ಆದಂತಹ ಸಂದರ್ಭದಲ್ಲಿ ಪ್ಯಾಲೇಸ್ನ CC ಕ್ಯಾಮೆರಾದಲ್ಲಿ ಕವರ್ ಆಗಿಲ್ಲ ಅನ್ನೋದು ಬಹಳ ವಿಷಾದನೀಯ ಸಂಗತಿ. ಈ ಬಗ್ಗೆ ಮೈಸೂರಿನ ಖ್ಯಾತ ವಕೀಲರಾದಂತಹ ರವಿಕುಮಾರ್ ಅವರು ಕೆಲವೊಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿರುವಂತಹ CCTV ಫುಟೇಜ್ಗಳು ಖಾಸಗಿ ವ್ಯಕ್ತಿಗಳಿಗೆ ಲೀಕ್ ಆಗ್ತಾ ಇದೆ. ಆದ್ರೆ ಯಾಕೆ ಈ ಒಂದು ಕ್ಯಾಮೆರಾದಲ್ಲಿ ಸ್ಫೋಟದ ಒಂದು ದೃಶ್ಯ ಸರಿಯಾಗಿಲ್ಲ ಅನ್ನೋದು ಇವರು ಆರೋಪ ಆಗಿರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನೊಟ್ಟಿಗೆ ಖ್ಯಾತ ವಕೀಲರಾದಂತಹ ರವಿಕುಮಾರ್ ಅವರು ಇದ್ರು, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮೊದಲನೇದಾಗಿ ಮೈಸೂರಿನ ಅಂಬಾವಿಲಾಸ ಅರಮನೆ ಮುಂದೆ ಪ್ರವಾಸಿಗರು ಇರುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಯಿತು, 3 ಜನ ಸಾವನ್ನಪ್ಪಿದ್ರು. ಯಾಕದು ರೆಕಾರ್ಡ್ ಆಗಿಲ್ಲ ಅಂತ ಸರ್ ನೋಡಿ, ಏನು 25ನೇ ತಾರೀಕು ಕ್ರಿಸ್ಮಸ್ ಹಬ್ಬದ ದಿವಸ ಸಂಜೆಗೆ ಇಲ್ಲಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ, ಇದಕ್ಕೆ ಅಲ್ಲಿ ಪ್ಯಾಲೇಸ್ ಬೋರ್ಡ್ ಅವರು ಹೊಣೆಗಾರಿಕೆ ತಗೊಳ್ಬೇಕು ಸರ್. ಪ್ಯಾಲೇಸ್ ಬೋರ್ಡ್ ಅವ್ರು ಮಾಡಕ್ ತಂತ್ರಿ ಕೆಲಸಗಳು, ಅಲ್ಲಿ ಏನು ಟಿಕೆಟ್ ಹಣ ಕಳ್ತನ ಮಾಡ್ತಾರೆ, ಮತ್ತೆ ಪ್ರವಾಸಿಗರ ಲೆಕ್ಕಾಚಾರನ ಉಲ್ಟಾ ಸೀದಾ ಮಾಡ್ತಾರೆ, ಮತ್ತೊಂದಷ್ಟು ಗೋಲ್ಮಾಲ್ ಮಾಡ್ತಾರಲ್ಲ, ಇದನ್ನ ತಪ್ಪಿಸೋ ಸಲುವಾಗಿ CC ಕ್ಯಾಮ್ರಾಗಳನ್ನ ಆಪರೇಟ್ ಮಾಡ್ತಾರೆ. ಅಲ್ಲಿರೋಂಥ ಡೆಪ್ಟಿ ಡೈರೆಕ್ಟರು ಮತ್ತೆ ಅವ್ರ ರಿಲೇಷನ್ಗಳು ಬಂದ್ಬಿಟ್ಟು CC ಕ್ಯಾಮ್ರಾನ ಆಪರೇಟ್ ಮಾಡ್ತಾರೆ. ಅದನ್ನ 3ನೇ ವ್ಯಕ್ತಿಗಳಿಗೆ ವ್ಯಾಪಾರ ಸಹ ಮಾಡ್ತಾರೆ. CC ಕ್ಯಾಮ್ರಾನ ಆಫ್ ಮಾಡೋದು, ಆನ್ ಮಾಡೋದು, ತಿರ್ಚೋದು, ಈ ರೀತಿ 360 ಡಿಗ್ರಿ ಕ್ಯಾಮ್ರಾ ಸರ್ 8 ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು ಅಲ್ಲಿ ಇನ್ಸ್ಟಾಲ್ ಮಾಡಿಸಿದಂಥದ್ದು. ಇದನ್ನ ಪೊಲೀಸ್ ಭದ್ರತಾ ಪಡೆಯವರು ಆಪರೇಟ್ ಮಾಡಬೇಕು. ಬಟ್ ಅಲ್ಲಿ ಪ್ಯಾಲೇಸ್ ಬೋರ್ಡ್ ನಿಮ್ಗೆ ಗುತ್ತಿಗೆ ನೌಕರರು, ಕಾಂಟ್ರಾಕ್ಟ್ ನೌಕರರುಗಳು ಮತ್ತೆ ಈ ಡೆಪ್ಟಿ ಡೈರೆಕ್ಟ್ ರಿಲೇಷನ್ಗಳು ಆಪರೇಟ್ ಮಾಡ್ತಾವ್ರೆ. ಈ ಬಗ್ಗೆ ಸರ್ ನಾನು 21/2/2025 ಇಲ್ಲಿ ದೇವರಾಜ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮತ್ತೆ ಚೀಫ್ ಸೆಕ್ರೆಟರಿಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದೀನಿ. ಈ ರೀತಿ ಏನೋ ಮಂಡಳಿಯ ನೌಕರರ ಸೋಗಿನಲ್ಲಿ ಪೊಲೀಸ್ ಇಲಾಖೆಯ ದಿಕ್ಕು ತಪ್ಪಿಸಿ ಸೈಬರ್ ಕಳ್ಳತನ, ಕಂಪ್ಯೂಟರ್ ಉಪಕರಣಗಳ ಕಳ್ಳತನ, CCTV ವಿಚಾರಗಳೆಲ್ಲ ವಿಡಿಯೋಗಳನ್ನೆಲ್ಲ ಕಳ್ಳತನದಿಂದ ಹಂಚ್ತವ್ರೆ. ಇದರಿಂದ ಬ್ಲ್ಯಾಕ್ ಸ್ಪಾಟ್ಗಳನ್ನ ಕ್ರಿಮಿನಲ್ಸ್ಗಳಿಗೆ ಮಾರ್ಕ್ ಮಾಡೋದಕ್ಕೆ ಸುಲಭ ಆಯ್ತದೆ. ಮುಂದೆ ದಿನ ನಿಮಗೆ ಅಲ್ಲಿ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಸರ್. ಈ ಕಂಪ್ಲೇಂಟ್ಗೆ ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಏನು ಉತ್ತರ ಕೊಡ್ತಾರೆ ಅಂತ ಅಂದ್ರೆ, ನೀವು ಯಾರ್ಗ ಹಂಚವ್ರೆ ಅಂತ ಹೇಳ್ತಿದ್ದೀರಾ, ಅದನ್ನ ಆಮೇಲೆ ವಿಚಾರ ಮಾಡ್ತೀನಿ, ನಿಮ್ಗೆ ಯಾರು ಕೊಡ್ರಿ ಹೇಳ್ರಿ ಅಂತ ಹೇಳ್ತಾರೆ. ರೇ, ಕಸ್ಟೋಡಿಯನ್ ಆಫ್ ಪ್ರಾಪರ್ಟಿ ಯಾರಿರ್ತಾರೆ, ನೀವು ಅವ್ರನ್ನ ವಿಚಾರಣೆ ಮಾಡಬೇಕು, ಅಲ್ಲಿಂದ ಹೆಂಗ್ ಲೀಕ್ ಆಯ್ತು ಅಂತ ಹೇಳ್ಬೇಕು, ಫಸ್ಟ್ FIR ಮಾಡ್ರಿ ಅಂತ ಅಂದಿದ್ದಕ್ಕೆ ನಂಗೆ ಎಂಡಾಸ್ಮೆಂಟ್ ಕೊಟ್ಬಿಟ್ಟು ಆಗ ಕ್ಲೋಸ್ ಮಾಡಿಸೋಂಥದ್ದು ಸರ್. ಈಗ ಅವರು ಅವಾಗ ನೆಟ್ಗೆ ಕೆಲಸ ಮಾಡಿದಿದ್ರೆ ಇವತ್ತು ಈ ರೀತಿ ಆಯ್ತಾ ಇರಲಿಲ್ಲ ಸರ್. ಏನು ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗೈತೆ, ಆ ಬೆಲೂನ್ ವ್ಯಾಪಾರಿ ಅರಮನೆ ಕ್ಯಾಂಪಸ್ ಒಳಗಡೆನೂ ಸಹ ಓಡಾಡೋನೆ, ಕ್ಯಾಂಪಸ್ ಒಳಗಡೆನೂ ಸಹ ತಿರ್ಗಾಡೋನೆ,
ಅಲ್ಲೇನಾದ್ರೂ ಆಗಿದ್ದಿದ್ರೆ ಏನಾಯ್ತಿತ್ತು ಸರ್ ಅಲ್ಲಿ. ಇವರು ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ಹತ್ರ ರೋಲ್ ಕಾಲ್ ಮಾಡೋದನ್ನ, ಟಿಕೆಟ್ ಕಳ್ತನ ಮಾಡೋದನ್ನ, ಮತ್ತೆ ಅಲ್ಲಿ ಏನು ಸುತ್ತೋಡಿದೆ ಬ್ಯಾಟ್ರಿ ವೆಹಿಕಲ್ ಅದ್ರ ಕಳ್ತನ ಮುಚ್ಚಿಡೋ ಸಲುವಾಗಿ CCTV ಆಪರೇಟ್ ಮಾಡ್ತಿರೋದು. ಈ CCTVನ ಈ ಖಾಸಗಿ ವ್ಯಕ್ತಿಗಳು ಪ್ಯಾಲೇಸ್ ಬೋರ್ಡ್ ಅವರು ಹೆಂಗ್ ಆಪರೇಟ್ ಮಾಡಕ್ ಸಾಧ್ಯ ಸರ್? ಇವ್ರಿಗೆ ಯಾವುದೇ ಕಾರಣಕ್ಕೂ ಪವರ್ ಇಲ್ಲ. ಆದ್ರೂ ಸಹ ಪೊಲೀಸ್ ಇಲಾಖೆ ಅವ್ರು ಏನ್ ಹೇಳ್ತಾರೆ, CCTV ಕಂಟ್ರೋಲ್ ರೂಮ್ ಪೊಲೀಸ್ ಬಂದೋಬಸ್ತಿನಲ್ಲಿರುವುದರಿಂದ ಯಾರಿಗೂ CCTV ಹಂಚಿಕೆ ಮಾಡಿರುವುದಿಲ್ಲ ಅಂತ ಎಂಡಾಸ್ಮೆಂಟ್ 2/5/2025 ಹಾಕ್ಬಿಟ್ಟು ಸೈನ್ ಮಾಡ್ತಾರೆ. ಎಂತ ದುರಂತ ಅಂತ ಅಂದ್ರೆ ಅಲ್ಲಿ ACPಗೂ ಕೇಳ್ತೀವಿ ನಾವು, ಏನಪ್ಪಾ ಅಂತ ಅಂದ್ರೆ CCTV ಕಂಟ್ರೋಲ್ ರೂಮ್ ನ ತಾಂತ್ರಿಕ ಸಿಬ್ಬಂದಿಯವರಾದ M ವಿಕಾಸ್ ರವರನ್ನು ವಿಚಾರಿಸಲಾಗಿ ನಿಮ್ಗೆ ಏನಾದ್ರು CCTV ರೆಕಾರ್ಡಿಂಗ್ ಒದಗಿಸ್ಬೇಕು ಅಂತ ಅಂದ್ರೆ ನಾವು ಡೆಪ್ಟಿ ಡೈರೆಕ್ಟರ್ OTP ಕಳಿಸ್ಬೇಕು. OTP ಕಳಿಸಿದ ಮೇಲೆ ಅವ್ರು ನಮಗೆ CCTV ಇನ್ಫಾರ್ಮೇಶನ್ ಕೊಡೋದಂತ. ಪೊಲೀಸ್ ಅವರು ಅವ್ರ ಹತ್ರ ತಲೆ ಕೆರ್ಕೊಂಡು ಮಾಹಿತಿ ತಗೊಳ್ಬೇಕು. ಒಂದು. ಎರಡನೇದು, ಈ ವಿಕಾಸ್ ಅನ್ನೋರು ಗುತ್ತಿಗೆ ನೌಕರರು, ಅವ್ರ ಕೈಯಲ್ಲಿ ಎಂಟೈರ್ CCTV ಆಪರೇಷನ್ಸ್ ಇರೋಂಥದ್ದು. ಮುಂದುವರೆದು ಹೇಳ್ತಾರೆ, ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಟ್ರೈನಿಂಗೇ ಇಲ್ಲ ಅಂತ ಅನ್ಬಿಟ್ಟು ಇಲ್ಲಿ ಅರಮನೆ ಭದ್ರತಾ ಪಡೆ ವತಿಯಿಂದ ಇಬ್ಬರು ಸಿಬ್ಬಂದಿಯನ್ನು CCTV ಕಂಟ್ರೋಲ್ ರೂಮ್ ನ ಕರ್ತವ್ಯಕ್ಕೆ ಇಟ್ಟಿರ್ತಾರಂತೆ. ಅವರುಗಳು ಅನುಮಾನಾಸ್ಪದ ವ್ಯಕ್ತಿಗಳು, ಅನುಮಾನಾಸ್ಪದ ವಸ್ತು ಮೇಲೆ ನಿಗಾ ಇರಿಸಲು ಸೂಚಿಸಲಾಗಿರ್ತದೆ. ಅಷ್ಟು ಬಿಟ್ರೆ ಇನ್ ಕಂಪ್ಲೀಟ್ ಎಲ್ಲಾನು ನಿರ್ವಹಣೆ ಪ್ಯಾಲೇಸ್ ಬೋರ್ಡ್ ಮಾಡ್ತದಂತೆ. ಇದು ಭದ್ರತಾ ವಿಚಾರ. ಪ್ಯಾಲೇಸ್ ಬೋರ್ಡ್ ಅವರು ಹೆಂಗ್ ಮಾಡಕ್ ಸಾಧ್ಯ? ಇದರಲ್ಲಿ ಸ್ಕಿಲ್ಡ್ ಎಂಪ್ಲಾಯ್ ಇರಬೇಕು, ಗೌರ್ಮೆಂಟ್ ಅಫಿಷಿಯಲ್ ಇರಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಇರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇನೆ ಈ ಕೃತ್ಯ ಆಗಿರೋಂಥದ್ದು. ಈ ಏನು ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ, ಈ ವ್ಯಕ್ತಿ ಎಷ್ಟು ದಿವಸದಿಂದ ಅರಮನೆ ಪ್ಯಾಲೇಸ್ ಮುಂದೆ ವ್ಯಾಪಾರ ಮಾಡ್ತಿದ್ದ, ಅವನು ಎಲ್ಲೆಲ್ಲೆಲ್ಲ ಓಡಾಡವನೆ, ಇವನ್ ಉದ್ದೇಶ ಏನಿತ್ತು, ಇವ್ನು ನಿಜವಾಗ್ಲೂ ಇನ್ನೋಸೆಂಟಾ ಅಥವಾ ಏನಾದ್ರು ಆಗಂತುಕನ? ಏನಂದ್ರೆ ಏನು ಗೊತ್ತಿಲ್ಲ ಸರ್. ಇಷ್ಟೆಲ್ಲ ಗೊತ್ತಾಗದೆ ಇರೋದಕ್ಕೆ, ತನಿಖೆಯ ದಿಕ್ಕನ್ನ ತಪ್ಪಿಸ್ತಿರೋದಕ್ಕೆ ಈ ಪ್ಯಾಲೇಸ್ ಬೋರ್ಡ್ ಅಫಿಷಿಯಲ್ಸ್ಗಳು ಯಾರವ್ರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಯಾರವ್ರೆ, ಮತ್ತೆ ಅಲ್ಲಿ ಡೆಪ್ಟಿ ಡೈರೆಕ್ಟರ್ ಅವರೇ, ಮತ್ತೆ ಇದೇನು ನಾವು ಹಿಂಗೆ ಕಂಪ್ಲೇಂಟ್ ಕೊಟ್ಟರು ನೆಗ್ಲಿಜೆನ್ಸ್ ಆಗಿ ಬಿಹೇವ್ ಮಾಡ್ತೀರಾ ಅಂತ ಈ ಪೊಲೀಸ್ ಇನ್ಸ್ಪೆಕ್ಟರ್ ಯಾರವ್ರೆ, ಇವ್ರ ಮೇಲೆಲ್ಲ ಈ ಕ್ಷಣನೇ ನೀವು ಕ್ರಮ ತಗೊಳ್ಬೇಕಂತೇಳಿ ಪೊಲೀಸ್ ಕಮಿಷನರ್ಗೆ ನಾನು ದೂರು ಕೊಟ್ಟಿದ್ದೀನಿ ಸರ್. ಸರ್, ಅದು ಬಾಂಬ್ ಬ್ಲಾಸ್ಟ್ ಆಗಿರೋ ವಿಚಾರದಲ್ಲಿ ಇವ್ರದ್ದು ನೇರ ಕೈವಾಡ ಐತೆ ಸರ್. ಇವ್ರ ತಪ್ಪುಗಳನ್ನ ಮುಚ್ಚಿಸ್ಕೊಳ್ಳೋಕ್ಕೋಸ್ಕರ ಅಲ್ಲೆಲ್ಲ CCTVನ ತಿರ್ಚ್ತವ್ರೆ ಸರ್. CCTV ಆಪರೇಷನ್ ಪ್ರೈವೇಟ್ ಪಾರ್ಟಿಗಳು ಮಾಡ್ತಿರೋದು, ಯಾರೋ ವಿಕಾಸ್ ಅಂತೆ. ಇವರೆಲ್ಲ ಹೆಂಗ್ ಮಾಡಕ್ ಸಾಧ್ಯ ಸರ್? ಒಂದ್ ವೇಳೆ CC ಕ್ಯಾಮ್ರಾ ಕ್ಲೀನ್ ಆಗಿ ಆಪರೇಟ್ ಮಾಡೋ ಸ್ಕಿಲ್ಡ್ ವರ್ಕರ್ಸ್ ಇದ್ರೆ ಬಹುಶಃ ಈ ಒಂದು ಘಟನೆ ತಪ್ಪಿಸಬಹುದಾಗಿತ್ತು ಅಂತ ಅನ್ಸುತ್ತೆ. ಖಂಡಿತ ಸರ್. ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡಿದ್ದಿದ್ರೆ, ಪೊಲೀಸ್ ಅವ್ರ ಕಂಟ್ರೋಲ್ ಏನಾರು ಇದ್ದಿದ್ರೆ, ಈ ಹೀಲಿಯಂ ಸಿಲಿಂಡರ್ ಕ್ಯಾಂಪಸ್ ಒಳಗಡೆ ಯಾವಾಗ ಬತ್ತು, ಇವನು ಎಷ್ಟು ದಿವಸದಿಂದ ವ್ಯಾಪಾರ ಮಾಡ್ತಿದ್ದ, ಆಗ್ಲೇನೆ ತಡಿತಿದ್ರು ಸರ್. ಇವರೆಲ್ಲ ಈ ರೀತಿ ಎಲ್ಲ ಇಷ್ಟೆಲ್ಲ ದೊಡ್ಡದಾಗಿ ಬಿಡ್ತಿರ್ಲಿಲ್ಲ. ಪೊಲೀಸ್ನವರು ಸರ್ ಅಲ್ಲಿ ಮಾಮೂಲಿ ಆ ಫುಟ್ಪಾತ್ ಅವ್ರ ಹತ್ರ ರೋಲ್ ಕಾಲ್ ಮಾಡ್ಕೊಂಡು ಕೂತಿರ್ತಾರೆ ಹೊರತು ಇಂಥ ವಿಚಾರದಲ್ಲೆಲ್ಲ ಗಮನನೇ ವಹಿಸಿಲ್ಲ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಏನ್ ಇನ್ಸಿಡೆಂಟ್ ನಡೆದಾಯ್ತು, ಈ ಪ್ಯಾಲೇಸ್ ಬೋರ್ಡ್ ಅವ್ರದ್ದು ಕೈವಾಡ ಐತೆ. ಅಲ್ಲಿ ಒಂದೇ ವ್ಯಕ್ತಿ ತಿಂದು ಉಂಡು 15 ವರ್ಷದಿಂದ ಲೂಟಿ ಮಾಡ್ತಿರೋಂಥದ್ದು. ಈ ಪ್ಯಾಲೇಸ್ ಈ ದುಸ್ಥಿತಿಗೆ ಬರೋಕ್ಕೆ ಅಲ್ಲಿ ಒಂದ್ ಕಡೆಯಿಂದ ಗೋಡೆಗಳು ಬೀಳ್ತವೆ, ಒಂದ್ ಕಡೆಯಿಂದ ತಾರಸಿಗಳು ಬೀಳ್ತೈತೆ, ಇನ್ನೊಂದ್ ಕಡೆಯಿಂದ ಈ ತರ ಬಾಂಬ್ ಬ್ಲಾಸ್ಟ್ ಆಯ್ತೈತೆ. ಮತ್ತೆ ಅಲ್ಲಿ ಯಾರು ಕೆಲಸದವ್ರು ಎಲ್ಲ ಸರಿಗಿಲ್ಲ, ಎಲ್ಲ ಕಳ್ಳರು ಕಾಕರುಗಳು ಎಲ್ಲ ಫೋರ್ಜರಿ ದಾಖಲೆಗಳ ಮೇಲೆ ಬಂದು ಕುತ್ಕೊಂಡವ್ರೆ. ಸೊ ಇಷ್ಟೆಲ್ಲ ಇದ್ರೂ ಸಹ ಅಲ್ಲೇ ಒಳಗಡೆ MP ಇರ್ತಾರೆ. ಆ MPನೂ ವೇಸ್ಟ್. ಈ CM ಅವ್ರು ಇಲ್ಲಿಂದ ಆಯ್ಕೆ ಮಾಡಿದೀವಿ, CM ವೇಸ್ಟ್. ಅಲ್ಲಿ ನಡೀತಿರೋ ಭ್ರಷ್ಟಾಚಾರನ ತಡೆಯೋಕೆ ಇವ್ರ ಕೈಲಿ ಆಯ್ತಾನೆ ಇಲ್ಲ ಸರ್. ಏನು ಹೀಲಿಯಂ ಬ್ಲಾಸ್ಟ್ ಅಪಘಾತ ಆಗಕ್ಕೆ, ಈ ಜೀವಗಳು ಹೋಗೋಕ್ಕೆ ಕಾರಣ ನೇರವಾಗಿ ಹೇಳ್ತೀನಿ ನಾನು, ಈ ಪ್ಯಾಲೇಸ್ ಬೋರ್ಡ್ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಡೆಪ್ಟಿ ಡೈರೆಕ್ಟರ್. ಸೊ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಈಗ ಎಚ್ಚರಿಕೆ ಏನಾದ್ರು ನೀವು ವಹಿಸದೇ ಇದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಒಳಗಡೆ ತಗೊಂಡೋಗಿ ಬ್ಲಾಸ್ಟ್ ಮಾಡಿದ್ರು ಮಾಡ್ತಾರೆ. ಅಂತ ದಿವಸನೂ ದೂರ ಇಲ್ಲ ಸರ್ ಇದು. ಸರ್ ಅಲ್ಲ, ಒಂದು ಈಗ ಬ್ಲಾಸ್ಟ್ ಆಯ್ತು ಅಥವಾ ಗ್ಯಾಸ್ ಬಲೂನ್ ಬ್ಲಾಸ್ಟ್ ಆಯ್ತು, ಅಲ್ಲಿ ಜೀವ ಒದ್ದಾಡ್ತಾ ಇದೆ, ಅರ್ಧ ಗಂಟೆ ಆದ್ರೂ ಆಂಬ್ಯುಲೆನ್ಸ್ ಬಂದಿಲ್ಲ ಅಂತ ಅಲ್ಲಿ ಸ್ಥಳೀಯರು ಆರೋಪ ಮಾಡ್ತಿರೋ ಸಾರ್ವಜನಿಕರು. ಪ್ಯಾಲೇಸ್ ಒಳಗಡೆ ಸಹಜವಾಗಿ ಆಂಬ್ಯುಲೆನ್ಸ್ಗಳು ಮತ್ತೆ ಇವೆಲ್ಲ ಇರುತ್ತಲ್ಲ, ಯಾಕೆ ಹೋಗ್ಲಿಲ್ಲ ಅಂತ ಸರ್ ಅವರು ರೋಲ್ ಕಾಲ್ ಮಾಡೋದ್ರ ಕಡೆ ಗಮನ ಕೊಡ್ತಾರೆ ಹೊರತು ಬೇಸಿಕ್ ನೆಸೆಸಿಟಿ ಕಡೆ ಗಮನ ಕೊಡಲ್ಲ ಸರ್. ಅಲ್ಲಿ ಟಾಯ್ಲೆಟ್ ಸಿಸ್ಟಮ್ ಆಗಿರ್ಬೋದು, ಆ ನೀರಿನ ಸಿಸ್ಟಮ್ ಆಗಿರ್ಬೋದು, ಮತ್ತೊಂದು ಆ ಪ್ರವಾಸಿಗರಿಗೆ ಏನ್ ಬೇಕು ಅದೇನು ಕೊಡ್ತಾ ಇಲ್ಲ ಸರ್. ಲಕ್ಷಾಂತರ ಜನ ಬರ್ತಾರೆ ಸರ್, ಕುರಿಗಳ ಮೆದೆಗಳು ಹೋದಂಗೆ ಹೋಯ್ತಾರೆ. ಅವ್ರು ಯಾರೂ ಅಲ್ಲಿರೋಂಥ ಅರಮನೆ ಸೌಂದರ್ಯನ ಅನುಭವಿಸ್ತಾ ಇಲ್ಲ, ಮತ್ತು ಅದ್ರ ಬಗ್ಗೆ ಏನು ತಿಳ್ಕೊತಾನೂ ಇಲ್ಲ. ಯಾರಿಗೂ ಯಾವ ನಮ್ಮ ಮೈಸೂರು ಇತಿಹಾಸನೂ ಪರಿಚಯ ಮಾಡ್ಕೊಡ್ತಾ ಇಲ್ಲ. ನೀವೀಗ ಈ ವಿಡಿಯೋದಲ್ಲಿ ಗಮನಿಸ್ಬೋದು, CC ಕ್ಯಾಮ್ರಾ ಇಮೇಜಸ್ ಸರ್, ಹೈ ಸೆಕ್ಯೂರ್ಡ್ ಇರಬೇಕಾದಂತಹ ಇಮೇಜಸ್. ಮೂರನೇ ವ್ಯಕ್ತಿಗಳು ನನ್ನ ಕೈಗೆ ಹೆಂಗ್ ಬಂತು ಸರ್ ಈ CCTV? ನಿಮ್ಮಿಂದ ಕೂಡ ಹೋಗ್ತಾ ತಾವು ನೋಡ್ಬೋದು ಸರ್, ಇದು 360 ಡಿಗ್ರಿ ಕ್ಯಾಮ್ರಾ ಇಮೇಜಸ್ ಸರ್. ಈ ಫುಟ್ಪಾತ್ ಅಲ್ಲಿ ಯಾರ್ಯಾರು ವ್ಯಾಪಾರ ಮಾಡ್ತಾರೆ, ಎಷ್ಟು ವ್ಯಾಪಾರ ಮಾಡ್ತಾರೆ, ಇವ್ರ ಹತ್ರ ನಾವ್ ಎಷ್ಟು ರೋಲ್ ಕಾಲ್ ಮಾಡ್ಬೇಕಂತ ಲೆಕ್ಕ ಆಗ್ತಿರೋದು ಸರ್ ಇದು. ಈ ಇಮೇಜಸ್ ಗಳೆಲ್ಲ ನನ್ನ ಕೈಗೆ ಹೆಂಗ್ ಬರಕ್ ಸಾಧ್ಯ ಸರ್? ಯಾರೋ ಒಬ್ರು ಅಲ್ಲಿಂದ
ಲೀಕ್ ಮಾಡಿರ್ಬೇಕು ತಾನೆ, ಹೆಂಗ್ ಲೀಕ್ ಆಗಕ್ಕೆ ಸಾಧ್ಯ? ಲೀಕ್ ಮಾಡಿರೋರ ಮೇಲೆ ಕ್ರಮ ತಗೊಳ್ಬೇಕಲ್ಲ. ಯಾಕೆ ತಗೋತಾ ಇಲ್ಲ ಅಂದ್ರೆ ಇವರು ಟಿಕೆಟ್ ಕಳ್ತನ ಮಾಡ್ಬೇಕಲ್ಲ. ಜನಗಳು ಈಗ 30,000 40,000 ಬತ್ತು ಅಂದ್ರೆ 10,000 ಟಿಕೆಟ್ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿಯಲ್ಲಿ ಆಪರೇಟ್ ಮಾಡ್ತಿರೋದು. ಆಮೇಲೆ ಹೀಲಿಯಂ ಸಿಲಿಂಡರ್ ಕ್ಯಾಂಪಸ್ ಒಳಗಡೆನೂ ಓಡಾಡೈತೆ, ಕ್ಯಾಂಪಸ್ ಒಳಗಡೆನೂ ವ್ಯಾಪಾರ ಮಾಡೋನೆ. ಅವನು ಯಾರ ವ್ಯಕ್ತಿ ಯಾರು ಏನು ಅನ್ನೋದು ಇವ್ರ ಟ್ರೇಸ್ ಮಾಡೋಕ್ಕಾಗದೆ ಇಷ್ಟೆಲ್ಲ ಪರದಾಡ್ತಿರೋದಕ್ಕೆ ಈ ಪ್ಯಾಲೇಸ್ ಬೋರ್ಡ್ ಅವ್ರು ಮಾಡಿರೋ ಹಲ್ಕ ಕೆಲಸಗಳೇ ಕಾರಣ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗ್ಬೋದು ಸರ್? ಅದೇ ಅಯ್ಯೋ ಈ ಎಮ್ಮೆ ಚರ್ಮದವರು ಸರ್ ಈ ಪೊಲೀಸ್ ಕಮಿಷನರು ಸಹ ಎದುರ್ಕತ್ತದ ಆ ಡೆಪ್ಟಿ ಡೈರೆಕ್ಟರ್ಗೆ, ಆ ಡಿ ಸಿನೂ ಎದುರ್ಕತ್ತದೆ, ಆ ಮಿನಿಸ್ಟ್ರುಗಳೆಲ್ಲ ಎದುರ್ಕತ್ತಾರೆ. ಆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಬಂದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ತಿನ್ಕೊಂಡು ಹೋಯ್ತದೆ. ನಾನು ಏನು ಹೇಳಕ್ಕಾಯ್ತದೆ, ಈ ಭ್ರಷ್ಟ ರಾಜಕಾರಣಿಗಳು ಈ ಭ್ರಷ್ಟ ವ್ಯವಸ್ಥೆ ಒಳಗಡೆ ಉಚ್ಚಿ ಮದುವೆಲಿ ಉಂಡೋನೆ ಜಾಣ ಅಂದಂಗೆ ಆಗೈತೆ ಅರಮನೆ ಒಳಗಡೆ. ಆ MP ಯುವರಾಜ ಆಗ್ಬಿಟ್ಟು ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ ಸರ್? ನಮ್ಮ ಅರಮನೆ ಇದು, ನಮ್ಮ ಅರಮನೆ ಒಳಗಡೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಒಂದು ಸಣ್ಣ ಕನ್ಸರ್ನ್ ಇಲ್ಲ ಸರ್. ಇದು ದೊಡ್ಡ ದುರಂತ ಸರ್. ನಮಗೆ ಇದು ಏನು ಹೇಳಬೇಕು, ಮುಂದಿನ ದಿನಗಳಲ್ಲಿ ಇದನ್ನ ನ್ಯಾಯಾಲಯಕ್ಕೆ ತಗೊಂಡು ಹೋಗ್ಬೇಕಂತಿದ್ದೀನಿ. ಇವ್ರು ಏನು ಮಾಡಿದ್ರು ಇವ್ರುಗಳಲ್ವಾ ಸರ್ ರಿಪೋರ್ಟ್ ಕೊಡೋದು, ಎಲ್ಲ ತಿರ್ಚಿ ಪರ್ಚಿ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನ್ಯಾಯಾಲಯದ ದಿಕ್ಕು ತಪ್ಪಿಸ್ತಾರೆ, ಮತ್ತೆ ಅವ್ರು NIA ಅವ್ರ ದಿಕ್ಕು ಸಹ ತಪ್ಪಿಸ್ತಾರೆ. NIA ಅವರು ಇದನ್ನ ಗಂಭೀರವಾಗಿ ತಗೊಳ್ಬೇಕು. ನಾನೇನು ಹೇಳ್ತಾ ಇದ್ದೀನಿ, ಇದೆಲ್ಲ CCTV ಫುಟೇಜಸ್ ಯಾರು ಲೀಕ್ ಮಾಡ್ತಾವ್ರೆ, ನಮ್ಮಂಥವ್ರ ಕೈಗೆ ಇದು ಹೆಂಗ್ ಬರ್ತಾ ಐತೆ, ಅಲ್ಲಿ ಯಾರು ಕಸ್ಟೋಡಿಯನ್ ಆಫ್ ದಟ್ CCTV ಡಿವೈಸ್, ಯಾವ ಕಾರಣಕ್ಕೋಸ್ಕರ ಲೀಕ್ ಮಾಡಿದ್ರು ಪ್ರತಿಯೊಂದು ತನಿಖೆ ಮಾಡಬೇಕು. ಎಲ್ಲ ಇವ್ರದೆಲ್ಲ ಕರ್ಮಕಾಂಡನು ಬಯಲಾಯ್ತದೆ. ಮತ್ತೆ ಹೀಲಿಯಂ ಸಿಲಿಂಡರ್ ಸ್ಫೋಟ ಇದು ಅಮಾಯಕನ ಆತ ಅಥವಾ ಏನಾರು ಆಗುಂತಕ ಅನ್ನೋದು ಸ್ಪಷ್ಟತೆ ಸಿಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ ಸರ್. ಸೊ ಇವಿಷ್ಟು ಖ್ಯಾತ ವಕೀಲರಾದಂತಹ ರವಿಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.